ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ DSA ಅಲ್ಲಿ ನಿಮಗೆ ಫಿಕ್ಸ್ಡ್ ಕ್ವಶನ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಹೋಗಿ. ನಾನು ಏನು ಸ್ಟೆಪ್ ವೈಸ್ ಹೇಳ್ಕೊಡ್ತಾ ಹೋಗ್ತೀನಿ, ಒಂದು ಪ್ರಾಬ್ಲಮ್ ನೋಡಿದ್ರೆ ಸಾಕು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡಬೇಕು ನೋಡಿ, ಇಲ್ಲಿ ಈ ಒಂದು ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿರ್ತಾರಲ್ವಾ, ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ದ ಮ್ಯಾಟ್ರಿಕ್ಸ್ in which there will be more number of zeros than the non-zero element. ಅಂತ ಅಂದ್ರೇನು? ಝೀರೋನ ಬಿಟ್ಟು ಬೇರೆ ಇರುವಂತ ಎಲಿಮೆಂಟ್ ಗಳನ್ನ ಏನಂತ ಕರಿತೀವಿ? ನಾನ್ ಝೀರೋ ಎಲಿಮೆಂಟ್. ಸೊ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದಾವೆ? 5, 3, 7, 8, 1. ಎಷ್ಟು? 1, 2, 3, 4, 5 ಮಾತ್ರ ನಾನ್ ಝೀರೋ ಎಲಿಮೆಂಟ್ ಇರೋದು. ಇನ್ನು ಉಳಿದವೆಲ್ಲ ಝೀರೋಸ್ ಇದಾವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ನಂಬರ್ ಆಫ್ ಝೀರೋಗಳಿರ್ತವೆ. ಆ ಮ್ಯಾಟ್ರಿಕ್ಸ್ ಅನ್ನ ಏನಂತ ಕರಿಬಹುದು? ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಈಗ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಮಾಡೋದು? ವೆರಿ ಸಿಂಪಲ್. ಫಸ್ಟ್ ಎಷ್ಟು ನಂಬರ್ ಆಫ್ ರೋಗಳಿದಾವೆ ಅಂತ ಬರ್ಕೊಳ್ಳಿ. ರೋ ಅಂತಂದ್ರೇನು? ಈ ತರ 1, 2, 3, 4. ಸೊ ಟೋಟಲ್ 4 ರೋಗಳು. ನೆಕ್ಸ್ಟ್ ಕಾಲಮ್ಸ್ ಎಷ್ಟಿದಾವೆ ಅಂತ ಬರ್ಕೊಳ್ಳಿ. ಕಾಲಮ್ಸ್ ಎಷ್ಟು? 1, 2, 3, 4, 5. ಸೊ ಹಾರಿಜಾಂಟಲ್ ಆಗಿ ಹೋದ್ರೆ ರೋಗಳು, ವರ್ಟಿಕಲ್ ಆಗಿ ಬಂದ್ರೆ ಕಾಲಮ್ಗಳು. ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಮಾಡಬೇಕು? ಟೋಟಲ್ ನಂಬರ್ ಆಫ್ non-zero elements. ಸೊ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದಾವೆ? ನಾನ್ ಝೀರೋ ಎಲಿಮೆಂಟ್ಸ್ ಅಂತಂದ್ರೆ ಝೀರೋ ಬಿಟ್ಟು ಬೇರೆ ಎಲಿಮೆಂಟ್ಗಳು 1, 2, 3, 4, 5. ಸೊ ಟೋಟಲ್ 5 ಎಲಿಮೆಂಟ್ಗಳಿದಾವೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಟೇಬಲ್ ಫಾರ್ಮೆಟ್ ಅಲ್ಲಿ ಟ್ರಿಪ್ಲೆಟ್ ಫಾರ್ಮ್ಸ್ ಅನ್ನ ಬರಿತಾ ಹೋಗ್ತೀನಿ. ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರಿಬೇಕು, ಸರಿನಾ? ಸೊ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರ್ದಾದ್ಮೇಲೆ ನಾವು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅನ್ನ ಮಾಡೋಕ್ಕಾದು. ಸೊ ಯಾವ ರೀತಿ ಬರೆಯೋದು? ಫಸ್ಟ್ ರೋ ಅನ್ನ ತಗೊಂತೀನಿ, ನೆಕ್ಸ್ಟು ಕಾಲಮ್ ಅನ್ನ ತಗೊಂತೀನಿ, ನೆಕ್ಸ್ಟ್ ನಾನು ನಾನ್ ಝೀರೋ ಎಲಿಮೆಂಟ್ಸ್ ಅನ್ನ ತಗೊಂತೀನಿ. ನಾನ್ ಝೀರೋ ಎಲಿಮೆಂಟ್ಸ್. ಸೊ ಇವಾಗ ಟೇಬಲ್ ಅನ್ನ ಫಾರ್ಮ್ ಮಾಡಿ, ಲೈನ್ ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಇವಾಗ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಟೋಟಲ್ ಎಷ್ಟು ರೋಗಳಿದಾವೆ, ಎಷ್ಟು ಕಾಲಮ್ಸ್ ಇದಾವೆ, ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತ ಬರೀರಿ. ಟೋಟಲ್ ಎಷ್ಟು ರೋಗಳಿರೋದು? 4 ರೋ. ಟೋಟಲ್ ಎಷ್ಟು ಕಾಲಮ್ ಇರೋದು? 5 ಕಾಲಮ್. ಟೋಟಲ್ ಎಷ್ಟು? 5 ನಾನ್ ಝೀರೋ ಎಲಿಮೆಂಟ್ಸ್ ಇರೋದು 5. ಸೊ ಈಗ ಬರಿತಾ ಹೋಗ್ಬೇಕು, ಯಾವ ನಾನ್ ಝೀರೋ ಎಲಿಮೆಂಟ್ ಎಷ್ಟನೇ ರೋ ಅಲ್ಲಿ ಇದೆ, ಎಷ್ಟನೇ ಕಾಲಮ್ ಅಲ್ಲಿ ಇದೆ, ಆ ನಾನ್ ಝೀರೋ ಎಲಿಮೆಂಟ್ ವ್ಯಾಲ್ಯೂ ಏನು? ವೆರಿ ಸಿಂಪಲ್. ನೋಡಿ ಇವಾಗ 0, 1, 2, 3, 0, 1, 2, 3, 4 ಇದೇ ತರ ನಂಬರಿಂಗ್ ಅನ್ನ ಮಾಡ್ಬೇಕು. ಗೊತ್ತಾಯ್ತಾ? 0 ಇಂದನೇ ಶುರು ಆಗ್ಬೇಕು. 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಗೊತ್ತಾಯ್ತಾ? ಎಸ್. ಸೊ ಇವಾಗ 0th ರೋ ಅಲ್ಲಿ ಯಾವ್ದಾದ್ರು ನಾನ್ ಝೀರೋ ಎಲಿಮೆಂಟ್ ಇದೆಯಾ ಅಂತ ನೋಡ್ತೀನಿ. ಎಸ್ ಇದೆ. ಯಾವುದು? 5. 0th ರೋ, ಸೆಕೆಂಡ್ ಕಾಲಮ್. 0th ರೋ, ಸೆಕೆಂಡ್ ಕಾಲಮ್ ನಾನ್ ಝೀರೋ ಎಲಿಮೆಂಟ್ ಇದೆ, ಅದರ ವ್ಯಾಲ್ಯೂ ಏನು? 5. ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ? ಇಲ್ಲ. ಸೊ ಫಸ್ಟ್ ಕಾಲಮ್, ಫಸ್ಟ್ ರೋ ಅಲ್ಲಿ ಇದೆಯಾ? ಎಸ್. ಸೊ ಫಸ್ಟ್ ರೋ ಅಲ್ಲಿ, ಫಸ್ಟ್ ಕಾಲಮ್ ಅಲ್ಲಿ ನನಗೆ 3 ಇದೆ. ಫಸ್ಟ್ ರೋ, ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 3. ನೆಕ್ಸ್ಟ್ ಫಸ್ಟ್ ರೋ, ಫೋರ್ತ್ ಕಾಲಮ್ ವ್ಯಾಲ್ಯೂ ಇಸ್ 7. ಫಸ್ಟ್ ರೋ, ಫೋರ್ತ್ ಕಾಲಮ್ ವ್ಯಾಲ್ಯೂ ಇಸ್ 7. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಯಾವುದು ಇಲ್ಲ. ಥರ್ಡ್ ರೋ ಅಲ್ಲಿ 8 ಇದೆ. ಥರ್ಡ್ ರೋ, 0th ಕಾಲಮ್. ಥರ್ಡ್ ರೋ, 0th ಕಾಲಮ್ ವ್ಯಾಲ್ಯೂ ಈಸ್ 8. ನೆಕ್ಸ್ಟ್ ಥರ್ಡ್ ರೋ, ಫೋರ್ತ್ ಕಾಲಮ್ ವ್ಯಾಲ್ಯೂ ಈಸ್ 1. ಥರ್ಡ್ ರೋ, ಫೋರ್ತ್ ಕಾಲಮ್ ವ್ಯಾಲ್ಯೂ ಈಸ್ 1. ಸೊ ಇವಾಗ ಏನ್ ಮಾಡಿದ್ವಿ? ಎಲ್ಲ ನಾನ್ ಝೀರೋ ಎಲಿಮೆಂಟ್ಗಳು ಯಾವ ಯಾವ ರೋಗಳಲ್ಲಿದ್ದಾವೆ, ಕಾಲಮ್ಗಳಲ್ಲಿದ್ದಾವೆ, ಮತ್ತೆ ಆ ನಾನ್ ಝೀರೋ ಎಲಿಮೆಂಟ್ ವ್ಯಾಲ್ಯೂ ಏನು ಅಂತ ಬರ್ದಿದ್ದೀನಿ. ಸೊ ಈಗ ನಾನು ಇಲ್ಲಿ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅನ್ನ ತೋರಿಸ್ತಾ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ಈ ತರ ಒಂದು ಬಾಕ್ಸ್ ಅನ್ನ ಹಾಕೊಂಡು ಇಲ್ಲಿ ಮೇಲ್ಗಡೆ 3 ಪ್ಲೇಸ್ ಇರಬೇಕು, ಕೆಳಗಡೆ 2 ಪ್ಲೇಸ್. ಸೊ ಇವಾಗ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ 4 ರೋ ಇರೋದು, 5 ಕಾಲಮ್ಗಳಿದಾವೆ, ಟೋಟಲ್ 5 ನಾನ್ ಝೀರೋ ಎಲಿಮೆಂಟ್ಸ್ ಗಳಿದಾವೆ. ಈ ಬಾಕ್ಸ್ ಇದೆಯಲ್ಲ, ಇದು ಕಾಲಮ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಬಾಕ್ಸ್ ಇದೆಯಲ್ಲ, ಇದು ರೋಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂತ ಬಿಡಿಸ್ತೀನಿ.
ಸೊ ಇವಾಗ ಈ ತರ ಬಿಡಿಸ್ತಾ ಹೋಗ್ಬೇಕು ನೋಡಿ, ಇಲ್ಲಿ ಕಾಲಮ್ 0, ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. ಸೊ ಎಲ್ಲಾ ಕಾಲಮ್ಗಳನ್ನು ಈ ತರ ನಾವು ಮಾರ್ಕ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಕನೆಕ್ಟ್ ಮಾಡ್ತಾ. ನೆಕ್ಸ್ಟ್ ರೋಗಳನ್ನ ಈ ತರ ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ರೋ 0, ರೋ 1, ರೋ 2, ರೋ 3. ಇವಾಗ ಬರೀತಾ ಹೋಗಿ. ಫಸ್ಟ್ನೇ ನಾನ್ ಜೀರೋ ಎಲಿಮೆಂಟ್ ಎಲ್ಲಿದೆ? 0th ರೋ ಸೆಕೆಂಡ್ ಕಾಲಮ್, 0th ರೋ ಸೆಕೆಂಡ್ ಕಾಲಮ್, ವ್ಯಾಲ್ಯೂ ಈಸ್ 5. ಸೊ 0th ರೋ ಸೆಕೆಂಡ್ ಕಾಲಮ್. ಸೊ ಇಲ್ಲಿ ಬಿಡಿಸ್ಕೋಬೇಕು, ಈ ತರಾನೇ ಬರೀರಿ ಕೆಳಗಡೆ. ಬಟ್ ಮೇಲೆ 0th ರೋ ಸೆಕೆಂಡ್ ಕಾಲಮ್, ವ್ಯಾಲ್ಯೂ ಏನಿದೆ 5 ಇದೆ, ಸರಿನಾ? ಸೊ ಇಲ್ಲಿ ಮೇಲ್ಗಡೆಯಿಂದ ಒಂದು ಆರೋ ಬರಬೇಕು ಇದಕ್ಕೆ ಕೆಳಗಡೆಗೆ. ನೆಕ್ಸ್ಟ್ ಇಲ್ಲಿ ರೋ ಇಂದನೂ ಕೂಡ ಕನೆಕ್ಟಿವಿಟಿ ಇರಬೇಕು. ಕಾಲಮ್ ಇಂದ ಒಂದು ಕನೆಕ್ಟಿವಿಟಿನ ಕೊಟ್ವಿ, ಮತ್ತೆ ರೋ ಇಂದನೂ ಕೂಡ ಒಂದು ಕನೆಕ್ಟಿವಿಟಿನ ಕೊಟ್ಟಿದೀವಿ. ನೋಡಿ ಇಲ್ಲಿ ಈ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಕೆಳಗಡೆ ತೋರಿಸೋದಕ್ಕೆ ಅಥವಾ ಮೇಲ್ಗಡೆ ಹೋಗೋದಕ್ಕೆ, ಗೊತ್ತಾಯ್ತಾ? ಸೊ ಈ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಬಲಗಡೆ ಅಥವಾ ಎಡಗಡೆ ಹೋಗೋದಕ್ಕೆ, ಗೊತ್ತಿರಲಿ. ಸೊ ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಕಾಲಮ್ ಅಲ್ವಾ, ಸೊ ಸೆಕೆಂಡ್ ಕಾಲಮ್ ಇಂದ ಒಂದು ಆರೋ ಬರಬೇಕು. 0th ರೋ ಅಲ್ವಾ, ಸೊ 0th ರೋ ಇಂದ ಒಂದು ಆರೋ ಬರಬೇಕು. ನೆಕ್ಸ್ಟ್ ಹೋಗೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 3. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಈಸ್ 3. ಸೊ ಅದರ ಕಾಲಮ್ ಇಂದ ಒಂದು ಕನೆಕ್ಟಿವಿಟಿ ಬರಬೇಕು, ಅದರ ರೋ ಇಂದ ಒಂದು ಕನೆಕ್ಟಿವಿಟಿ ಬರಬೇಕು. ನೆಕ್ಸ್ಟ್ ಫಸ್ಟ್ ರೋ ಫೋರ್ತ್ ಕಾಲಮ್ ವ್ಯಾಲ್ಯೂ ಈಸ್ 7. ಫಸ್ಟ್ ರೋ ಫೋರ್ತ್ ಕಾಲಮ್ ಅಂತಂದ್ರೆ ಇಲ್ಲಿ ಬರುತ್ತೆ. ಫಸ್ಟ್ ರೋ ಫೋರ್ತ್ ಕಾಲಮ್ ವ್ಯಾಲ್ಯೂ ಏನಿದೆ ನಮಗೆ 7 ಇದೆ. ಸೊ ಒಂದು ಕನೆಕ್ಟಿವಿಟಿ ಫ್ರಮ್ ದ ಕಾಲಮ್ ವೈಸ್, ಒನ್ ಕನೆಕ್ಟಿವಿಟಿ ಫ್ರಮ್ ದ ರೋ ವೈಸ್. ಸೊ ಇದೇ ರೋ ಅಲ್ವಾ R1 ರೋ, ಸೊ ಅದರಿಂದನೇ ನಾವು ಕನೆಕ್ಟಿವಿಟಿನ ಎಕ್ಸ್ಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ರೋ 0th ಕಾಲಮ್ ವ್ಯಾಲ್ಯೂ ಈಸ್ 8. ಥರ್ಡ್ ರೋ 0th ಕಾಲಮ್ ಅಂತಂದ್ರೆ ಇಲ್ಲಿ ಬರುತ್ತೆ. ಥರ್ಡ್ ರೋ 0th ಕಾಲಮ್ ವ್ಯಾಲ್ಯೂ ಎಷ್ಟು ಬಂದಿದೆ? 8. ಸೊ ಒಂದು ಕಾಲಮ್ ವೈಸ್ ಕನೆಕ್ಟಿವಿಟಿ, ಒಂದು ರೋ ವೈಸ್ ಕನೆಕ್ಟಿವಿಟಿ. ನೆಕ್ಸ್ಟ್ ಥರ್ಡ್ ರೋ ಫೋರ್ತ್ ಕಾಲಮ್ ವ್ಯಾಲ್ಯೂ ಈಸ್ 1. ಥರ್ಡ್ ರೋ ಫೋರ್ತ್ ಕಾಲಮ್, ಸೊ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ. ಥರ್ಡ್ ರೋ ಫೋರ್ತ್ ಕಾಲಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1. ಸೊ ಕಾಲಮ್ ಕನೆಕ್ಟಿವಿಟಿ ಇಲ್ಲಿಂದನೇ ಎಕ್ಸ್ಟೆಂಡ್ ಮಾಡ್ಬೋದು, ಯಾಕಂತಂದ್ರೆ ಇದು ಕೂಡ ಫೋರ್ತ್ ಕಾಲಮ್ ಅಲ್ಲೇ ಇರೋದು. ನೆಕ್ಸ್ಟ್ ರೋ ಕನೆಕ್ಟಿವಿಟಿ ಹಿಂಗೆ ಎಕ್ಸ್ಟೆಂಡ್ ಮಾಡಿ, ಯಾಕಂತಂದ್ರೆ ಇದೇ ರೋ ಅಲ್ಲಿ ಅದಿರೋದು. ಸೊ ಇಷ್ಟಾದ್ಮೇಲೆ ನಿಲ್ಲಿಸ್ಬೇಕಾ? ನೋ. ಸೊ ಈಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇದು ಕೊನೆಯದಲ್ವಾ, ಸೊ ಇವಾಗ ವಾಪಸ್ ತರ್ತೀನಿ, ಇದಕ್ಕೆ ವಾಪಸ್ ಇಲ್ಲಿಗೆ ಬರಬೇಕು. ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ಸೈಕಲ್ ತರ ವಾಪಸ್ ಬರಬೇಕು. ಇದು ವಾಪಸ್ ಬಂದಿದೆ ಅಂತಂದ್ರೆ ಇಲ್ಲಿಂದ ಹಿಂಗೆ ಕನೆಕ್ಷನ್ ಕೊಟ್ಬಿಟ್ರೆ ಆಯ್ತು, ಯಾಕಂತಂದ್ರೆ ಸೇಮ್ ರೋ ಅಲ್ವಾ. ಸೊ ಹಿಂಗ್ ಹೋಗಿದ್ದು ಹಿಂಗ್ ವಾಪಸ್ ಬರ್ಬೇಕಾರೆ ಇದರಿಂದನೂ ಕೂಡ ವಾಪಸ್ ಬರಬೇಕು, ಇದರಿಂದನೂ ಕೂಡ ವಾಪಸ್ ಬರಬೇಕು. ಸೊ ಇಲ್ಲೇ ಒಂದು ಕನೆಕ್ಟಿವಿಟಿನ ಕೊಟ್ಬಿಡ್ರಿ. ಈಗ ರೋ ಕನೆಕ್ಟಿವಿಟಿ ಆಯ್ತು, ಕಾಲಮ್ ಕನೆಕ್ಟಿವಿಟಿ ಬೇಕಲ್ವಾ. ಸೊ ಈ ತರ ಬಂದಿರೋದನ್ನ ವಾಪಸ್ ಹಂಗೆ ಕಳಿಸ್ರಿ, ಮೇಕೆ ವಾಪಸ್ ಅಲ್ಲಿಗೆ ಕಳಿಸ್ಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಇವಾಗ ಇದರಿಂದನೂ ಕೂಡ ಅಷ್ಟೇ, ಹಿಂಗೆ ಕೆಳಗಡೆ ಬಂದಿರೋದನ್ನ ವಾಪಸ್ ಅದೇ ಕಾಲಮ್ಗೆ ಕಳಿಸ್ರಿ, ಗೊತ್ತಾಯ್ತಾ? ನೆಕ್ಸ್ಟ್ ಇವಾಗ ಮೇಲ್ಗಡೆದಕ್ಕೂ ಹೋಗೋಣ. ಇದರಿಂದ ಏನು ಮಾಡಬೇಕು? ವಾಪಸ್ ಅದೇ ರೋಗೆ ನಾವು ಕನೆಕ್ಟಿವಿಟಿನ ಕೊಡಬೇಕು. ಇದರಿಂದನೂ ಕೂಡ ಕೊಡಬೇಕಿತ್ತು, ಸೊ ಇಲ್ಲಿ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಸಾಕು. ಇದರಿಂದ ಲೈನ್ ಬರ್ತಾ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿ ಸಾಕು. ನೆಕ್ಸ್ಟ್ ಕಾಲಮ್ ಆಯಿತು, ರೋ ಆಯಿತು, ಕಾಲಮ್ ವೈಸ್ ಕನೆಕ್ಟ್ ಮಾಡೋಣ. ಸೊ ಇವಾಗ ಇಲ್ಲಿಂದ ಈ ಥರ ವಾಪಸ್ ಕಾಲಮ್ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಸಾಕು, ಗೊತ್ತಾಯ್ತಾ? ಇಲ್ಲಿ ಕನೆಕ್ಟ್ ಮಾಡಿದ್ರೆ ಸಾಕು, ಯಾಕೆ ಇಲ್ಲಿಂದ ವಾಪಸ್ ಹೋಗ್ತಿದೆಯಲ್ವಾ, ಅದೇ ಕಾಲಮಿಗೆ ಬಿಲಾಂಗ್ ಆಗ್ತಿರೋದಲ್ವಾ. ಸೊ ಇಲ್ಲೇ ಕನೆಕ್ಟ್ ಮಾಡಿದ್ರೆ ಸಾಕು, ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಇದೊಂದು ಉಳ್ಕೊಂಡಿದೆ, ಸೊ ರೋ ವೈಸ್ ಕನೆಕ್ಟ್ ಮಾಡಿ ಫಸ್ಟು, ವಾಪಸ್ ಒಂದೇ ಒಂದಿರೋದು. ನೆಕ್ಸ್ಟ್ ಕಾಲಮ್ ವೈಸು ಈ ಥರ ಕನೆಕ್ಟ್ ಮಾಡಿದ್ರೆ ಆಯಿತು, ಗೊತ್ತಾಯ್ತಾ? ಫಸ್ಟು ಮಾಮೂಲಿ ರೋ ವೈಸು ಮತ್ತೆ ಕಾಲಮ್ ವೈಸ್ ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಯಾವ್ಯಾವ ಕಾಲಮು ಯಾವ್ಯಾವ ರೋ ಅಂತ. ಮತ್ತೆ ಏನು ಮಾಡ್ತೀವಿ? ವಾಪಸ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ಕನೆಕ್ಟಿವಿಟಿನ. ಸೊ ದಿಸ್ ಈಸ್ ದ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಫಸ್ಟು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೆದು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅನ್ನ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.